ಯವ್ವ ಈಗಿನ ಹುಡುಗರದು ಕರನ ಆ ಬುಟ್ಟಿ ತಗೋ ಕೊಟ್ಟು ಬಿಡ. ನಮ್ಮ ಸಾನೂನ್ ಮ್ಯಾರೇಜ್ ಡೇ ಡ್ರೆಸ್ ಕೈ ನಾರಕ್ಕಿ ವ್ಯಾನು ಸಕಟ್ ಹಾಕೊಂಡಿಲ್ಲ, ಒಂದು ಟಿಕ್ಲಿ ಹಚ್ಕೊಂಡು ಸೀರೆ ಉಟ್ಕೊಂಡು. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮಿದ್ದೀರೇನ? ನೀವೆಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಳಕತ್ತೀನಿ. ವೆಲ್ಕಮ್ ಟು ದ ನೆಕ್ಸ್ಟ್ ಡೇ, ಮ್ಯಾರೇಜ್ ಡೇ ಆ್ಯಕ್ಚುಲಿ. ಸೊ ನಿನ್ನೆ ವ್ಲಾಗ್ ಆಲ್ರೆಡಿ ನೋಡಿರಿ. ನಿನ್ನೆ ದರ್ಶನ ಕಾರ್ಯಕ್ರಮ, ಎದುರುಗಳು ಕಾರ್ಯಕ್ರಮ, ಎಂಗೇಜ್ಮೆಂಟ್ ಕಾರ್ಯಕ್ರಮ ಮುಗಿ ತನಕ ಲಿಟ್ರಲಿ 4 ಗಂಟೆ ಆಯಿತು. ಸೊ ಹೀಗಾಗಿ ಮಲ್ಕೊಂಡು ಮತ್ತು ವಾಪಸ್ ಇವತ್ತು ದೇವ್ರ ಅಕ್ಕಿ ಕಾಳ ಮತ್ತು ಮೇನ್ ಮ್ಯಾರೇಜ್ ರಿಸೆಪ್ಷನ್ ಐತಿ. ಸೊ ಹೇಳಕ್ಕೆಪ್ಪ ಅನ್ನೋರ್ಗತ್ಲೆ ಆಗ್ಬಿಟ್ಟಿತ್ತು. ಸೊ ಹೀಗಾಗಿ 7 ಗಂಟೆಗಂದ್ರೆ ಯಾರ್ಯಾರು ದೇವ್ರ ಅಕ್ಕಿ ಕಾಳಕ್ಕೆ ಬರೋರು ಅದರಿ, ಅವ್ರು ರೆಡಿ ಇರ್ರಿ ಅಂತ ಹೇಳಿದರು. ಸೊ ಪ್ಲ್ಯಾನ್ ಏನು ಡಿಸ್ಕಸ್ ಆಯಿತು ಮನ್ಯಾಗಂದ್ರೆ, ಯಾರ್ಯಾರು ಮಕ್ಕಳು ಅದಾರಲ್ಲ ಅವ್ರೇನು ದೇವ್ರ ಅಕ್ಕಿ ಕಾಳಕ್ಕೆ ಬರೋ ನೆಸೆಸಿಟಿ ಇಲ್ಲ, ಮನ್ಯಾಗನೇ ಇರ್ರಿ. ಬಿಕಾಸ್ 4 ಗಂಟೆಗೆ ಮಲ್ಕೊಳ್ಳೋದು ಮತ್ತು 7 ಗಂಟೆಗೆ ಹುಡುಗರನ್ನ ಕರ್ಕೊಂಡು ರೆಡಿ ಆಗೋದು ಭಾಳ ಡಿಫಿಕಲ್ಟ್ ಆಗಿಬಿಡ್ತೈತಿ, ಭಾಳ ಮುಷ್ಕಿಲ್ ಆಗ್ತೈತಿ. ಮತ್ತು ನನ್ನ ಎಲ್ಲ ಕಸಿನ್ಸುಗಳೇ ಪಾಪುಗಳರೇ ಅಗದಿ ಇಟ್ಟಿಟ್ಟಿಟ್ಟಿಟ್ಟಿಟ್ಟು ಅದಾವೆ. ಈಗ ಅಗದಿ 8 ತಿಂಗಳ 9 ತಿಂಗಳ 10 ತಿಂಗಳ ಹಿಂಗೂ ಅದಾರು. ಏನಾರು ತಿನ್ನಕ್ಬೇಕಾಗೈತಿ, ನಡಿ ಕೊಡ್ತಾನೆ. ಸೊ ಹೀಗಾಗಿ ನಾವು ದೇವ್ರ ಅಕ್ಕೆಗಳನ್ನು ಸ್ಕಿಪ್ ಮಾಡೀವಿ. ಸೊ ಡಿರೆಕ್ಟ್ ನಡೀರ್ ಕೊಡ್ತೇನೆ. ಎಲ್ಲರದು ಒಂದೊಂದು ಡಿಮಾಂಡ್ ಬರತ್ತಾವ. ಸೊ ನಾನು ಈಗ ಜಸ್ಟ್ ಫ್ರೆಶ್ ಆಗಿ ಬಂದೀನಿ. ನನ್ನ ಮುಖ ನೋಡ್ರಿ ಯಾವ ಪರಿ ಆಗೈತಿ. 4 ಗಂಟೆಗೆ ಮಲ್ಕೊಂಡು 7 ಗಂಟೆಗೆ ಅಂದ್ರೆ ಎದ್ದೀನಿ, ಹೇಳೋದು ಎದ್ದೀನಿ. ಆದರೆ ಹುಡುಗರದ್ದು ಎಲ್ಲ ಮಲ್ಕೊಂಡಿದ್ರಣ ನಾನು ಏನು ದೇವ್ರಕ್ಕೆ ಕಳಕ್ಕೆ ಹೋಗಲಿಲ್ಲ. ಅದನ್ನು ಸ್ಕಿಪ್ ಮಾಡಿ ಡೈರೆಕ್ಟ್ಲಿ ಮ್ಯಾರೇಜ್ ರಿಸೆಪ್ಷನ್ಕನ ಹೊಂಟೀವಿ. ಸೊ ಹೀಗಾಗಿ ಬರ್ರಿ, ಈಗ ಬಡ ಬಡ ಹುಡುಗರು ಎದ್ದಾರೋ ಅವರೆಲ್ಲರನ್ನೂ ರೆಡಿ ಮಾಡಬೇಕು. ನಮ್ಮ ಮಮ್ಮಿ ಅದು ಎಲ್ಲರೂ ಮುಂದೆ ಹೋಗ್ಯಾರು. ಬಿಕಾಸ್ ಅವರೆಲ್ಲ ಹಿರಿಯರೊಳಗೆ ಬರ್ತಾರಲ್ಲ. ಸೊ ಅದು ಎಲ್ಲ ಅಲ್ಲಿದ್ದ ರೀತಿ ಪದ್ಧತಿ ಏನೇನು ಇರ್ತೈತೆ ಅದನ್ನೆಲ್ಲ ಮಾಡಬೇಕು. ಸೊ ಏನೇನು ಯಾರ್ಯಾರು, ನಾನು, ಶ್ವೇತಾ, ಗಿರಿ, ನಮ್ಮವರು, ಆಮೇಲೆ ರೂಪಾಕ, ಪೂನಮಕ್ಕ, ಅಂದ್ರೆ ಯಾರ್ಯಾರು ಮಕ್ಕಳಾಗಿ ಸಣ್ಣವ್ರು ಅದಾರಲ್ಲ, ನಾವೆಲ್ಲ ಕಸಿನ್ಸ್ ಅಷ್ಟೇ ಇನ್ನೂ ಮನ್ಯಾಗ ಅದೀವಿ. ಇನ್ನು ರೆಡಿಯಾಗಿ ನಾವು ಹೋಗಬೇಕು. ಸೊ ಬರ್ರಿ, ಚಿಕ್ಕು ಸಾನು ಫ್ರೆಶ್ ಮಾಡೀನಿ, ಇನ್ನು ಮದ್ವೆಗಾಗಿ ರೆಡಿ ಮಾಡಬೇಕು. ಇವ್ರಿಗೆ ಟೂತ್ ಬ್ರಷ್ ಬೇಕಾಗೈತಿ, ಅವ್ರಿಗೆ ಕೊಡ್ತೀನಿ. ಆಮೇಲೆ ನೆಕ್ಸ್ಟ್ ರೆಡಿ ಆಗೋಣ. ಏನು ಮಾಡತ್ತೀರಿ? ಫ್ರೆಶ್ ಆಗಿ ಕೂತೀರಿ? ಮಾಮಿ ಆಟ ಆಡ್ಸಾತಾಳು. ಹಿಡಿರಿ ಮಾಮಿನ ವ್ಲಾಗ್ ಚಾಲು ಆಗೋಣ. ಮಾಮಿ ಓಡಿ ಹೋಗ್ತಾಳ. ಹೌದು, ಮತ್ತೆ 4 ಗಂಟೆಗೆ ಮಕ್ಕೊಂಡ್ರೆ ಹಿಂಗಲ್ಲ. ಮತ್ತೆ ಇಬ್ರು ಫ್ರೆಶ್ ಆಗಿರಿ. ಹಾಂ, ಮಾಮಿ ಹಂಗೆ ಮಾಡ ಸಾವ್ಕಾಶ್. ಮಾಮಿ ಹಂಗೆ ಮಾಡು. ಏಯ್ ಹಾಂ, ಮಾಮಿನ ತಗೊಳಂಗಿಲ್ಲ. ಹಾಂ, 5 6 5 6. ಸಾಕೋನಿನ ಅಜ್ಜಿ ಬಂದು ಬೈತಾಳೆ. ಎಲ್ಲ ಸೋಫಾ ನೀಟೇ ಮಾಡಿ ಹೋಗಿವಿ, ಯಾರು ಇದನ್ನೆಲ್ಲ ಕೆಡ್ಸಾರತ್ತ. ಬೂ ಅಲ್ಲೊಳಲ್ಲಿ ಹಿಂದೆ ಬರ್ರಿ. ಈಗ ಸದ್ಯ ನಾನು ಪಟ್ ಅಂತ ಒಂದು ಫೇಸ್ ಪ್ಯಾಕ್ ಹಚ್ಕೋಬೇಕು. ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸಿಲತ್ತಿ. ಏನಪ್ಪ ಬಿಸಿಲು ಅಂದ್ರೆ ಕೇಳಬೇಡ್ರಿ. ಸೊ ಇಂಥ ಬಿಸಿಲೊಳಗೆ ಏನಾಗ್ತೈತಿ, ಸ್ಕಿನ್ ಭಾಳ ಜಲ್ದಿ ಟ್ಯಾನ್ ಆಗಿಬಿಡ್ತೈತಿ. ಅದ್ರೊಳಗೆ ಏನಾಗೈತಿ, ನಾನು ನಮ್ಮ ಸಾನೂನ್ ಕರ್ಕೊಂಡು ರೆಗ್ಯುಲರ್ಲಿ ಸ್ವಿಮ್ಮಿಂಗ್ ಕ್ಲಾಸಿಗೆ ಹೋಗ್ತೀನಿ. ಸೊ 1 ತಾಸು ಹಂಗೆ ಬಿಸ್ಲಾಗ ಹೋಗ್ತೀವಿ, 1 ತಾಸು ಬಿಸ್ಲಾಗ ಬರ್ತೀವಿ, ಮತ್ತು ಅಲ್ಲಿ 1 ತಾಸು ಕುಂದಿರ್ತೀವಿ. ಸೊ ಹೀಗಾಗಿ ನಂದಂತರೂ ಸ್ಕಿನ್ ಭಾಳ ಜಾಸ್ತಿ ಟ್ಯಾನ್ ಆಗೈತಿ. ಅದ್ರೊಳಗನೆ ಈಗ ಸದ್ಯ ಮ್ಯಾರೇಜ್ ಸೀಸನ್ ನಡ್ದೈತಿ. ಸೊ ಮದುವೆಯಾಗಿ ಚಂದ ಕಾಣಬೇಕು, ಪ್ಲಸ್ ಸ್ಕಿನ್ನು ಟ್ಯಾನ್ ಆಗಬಾರ್ದು ಅಂದ್ರೆ ನಾವು ನಮ್ಮ ಸ್ಕಿನ್ನದ ಕಾಳಜಿ ತೊಗೊಳಬೇಕಾಗ್ತೈತಿ. ಯಾಕಂದರೆ ಡಸ್ಟ್, ಪೊಲ್ಯೂಷನ್ಸ್ ಆ್ಯಂಡ್ ಟ್ಯಾನ್ದಿಂದ ಏನಾಗ್ತೈತಿ ಅಂದ್ರೆ ಸ್ಕಿನ್ ಎಲ್ಲ ಟ್ಯಾನ್ ಆಗಿ ನ್ಯಾಚುರಲ್ ಗ್ಲೋ ಹೋಗ್ಬಿಡ್ತೈತಿ. ಮತ್ತು ಹೀಗಾಗಿ ಟ್ಯಾನ್ ರಿಮೂವ್ ಆಗಿ ನ್ಯಾಚುರಲ್ ಗ್ಲೋ ರಿಸ್ಟೋರ್ ಮಾಡೋಕೆ ನಾನು ಮಾಮಾಅರ್ತ್ ಉಪ್ಟನ್ D10 ಫೇಸ್ ಪ್ಯಾಕನ್ನು ಹಚ್ಕೊಳಕತ್ತೀನಿ. ಇದ್ರೊಳಗೆ ಟರ್ಮರಿಕ್ ಮತ್ತು ಸ್ಯಾಫ್ರಾನದ ಗುಡ್ನೆಸ್ ಐತಿ. ಟರ್ಮರಿಕ್ದಿಂದ ನ್ಯಾಚುರಲ್ ಗ್ಲೋ ರಿವೈವ್ ಆಗ್ತೈತಿ ಮತ್ತು ಸ್ಯಾಫ್ರಾನ್ದಿಂದ ಕ್ಲಿಯರ್ ಸ್ಕಿನ್ ಪ್ರಮೋಟ್ ಆಗ್ತೈತಿ.
ಈ ಫೇಸ್ ಪ್ಯಾಕ್ದಿಂದ ಟ್ಯಾನ್ ರಿಮೂವ್ ಆಗಿ ಸ್ಕಿನ್ ಅದ ನ್ಯಾಚುರಲ್ ಗ್ಲೋ ರಿವೈವ್ ಆಗ್ತತಿ. ಟರ್ಮರಿಕ್ ಮತ್ತು ಸ್ಯಾಫ್ರಾನನ್ನು ಎಷ್ಟೊಂದು ಜನ್ರೇಷನ್ದಿಂದ ಟ್ರಸ್ಟ್ ಮಾಡ್ಕೋತ ಬಂದಾರು. ನಾನು ಇಲ್ಲಿ ಈ ಫೇಸ್ ಪ್ಯಾಕನ್ನು ಮುಖಕ್ಕೆ ಹಾಫ್ ಪೋರ್ಷನ್ ಕಷ್ಟ ಹಚ್ಕೊಳಕತ್ತೀನಿ. ಸೊ ದ್ಯಾಟ್ ಆಫ್ಟರ್ ವಾಶ್ ಇದರದ ಇಫೆಕ್ಟಿವ್ ರಿಸಲ್ಟ್ ನಿಮ್ಗೂ ಗೊತ್ತಾಗಲಿ ಅಂಥೇಳಿ. ನೀವು ಮಮಾರ್ತ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ನಿಮ್ಮ ಸಜೆಷನ್ಸನ್ನು ಶೇರ್ ಮಾಡಿರಿ. ಯಾಕಂದ್ರೆ ಮಮಾರ್ತ್ ನಿಮ್ಮ ಮಾತನ್ನು ಕೇಳ್ತಾರೋ. ನಿಮ್ಮ ಇನ್ಪುಟ್ ಮೇಲೆ ಅವರು ತಮ್ಮ ಓನಿಯನ್ ಶಾಂಪೂನ ಇಂಪ್ರೂವ್ ಮಾಡ್ಯಾರು. ಪ್ಲಸ್ ಫಾರ್ ಬೆಟರ್ ಕ್ವಾಲಿಟಿ ಥ್ರೂ ರಿಸರ್ಚ್ ಆ್ಯಂಡ್ ಇನೋವೇಷನ್ ಅವರು ತಮ್ಮ ಪ್ರಾಡಕ್ಟ್ಸನ್ನು ಅಪ್ಡೇಟ್ ಮಾಡ್ಕೋತಾನೆ ಇರ್ತಾರೋ. ಸೊ ಈಗ ನೋಡ್ರಿ, ನಾನು ಮುಖನ ವಾಶ್ ಮಾಡ್ಕೊಂಡಿನಿ. ನಾನು ಯಾವ ಸೈಡ್ ಫೇಸ್ ಪ್ಯಾಕ್ ಹಚ್ಕೊಂಡಿದ್ನಿ ಆ ಭಾಗ ಎಷ್ಟು ಫ್ರೆಶ್ ಕಾಣಕತ್ತೈತಿ ಮತ್ತು ಉಳಿದಿದ್ದ ಭಾಗ ಇನ್ನೂ ಆದರೂ ಡಲ್ ಕಾಣಕತ್ತೈತಿ. ಸೊ ಹೀಗಾಗಿ ಈ ಫೇಸ್ ಪ್ಯಾಕ್ ಇಫೆಕ್ಟಿವ್ ಐತಿ ಅಂತಲೇ ಹೇಳ್ಬೋದು. ಇದ್ರ ಜೊತೆನ ಕಂಪ್ಲೀಟ್ ಸನ್ ಪ್ರೊಟೆಕ್ಷನ್ಗಾಗಿ ನಾನು ಮಾಮಾರ್ತ್ ವಿಟಮಿನ್ ಸಿ ಡೈಲಿ ಗ್ಲೋ ಸನ್ಸ್ಕ್ರೀನ್ ಅನ್ನ ಹಚ್ಕೊಳಕತ್ತೀನಿ. ಇದ್ರೊಳಗ ವಿಟಮಿನ್ ಸಿ ಮತ್ತು ಟರ್ಮರಿಕ್ ಐತಿ. ಇದು ನಮಗ ಸನ್ ಪ್ರೊಟೆಕ್ಷನ್ ಕೊಟ್ಟು ಗ್ಲೋ ಕೊಡ್ತೈತಿ. ಈ ಎರಡು ಪ್ರಾಡಕ್ಟ್ಸ್ ಮೆಡ್ಸೆಫ್ ಸರ್ಟಿಫೈಡ್ ಅದಾವು. ಯಾವುದು ಹಾರ್ಮ್ಫುಲ್ ಕೆಮಿಕಲ್ಸ್ ಅದು ಏನೂ ಇಲ್ಲ. ಮತ್ತು ಇದು ಎಲ್ಲ ಸ್ಕಿನ್ ಟೈಪ್ಸ್, ನಾರ್ಮಲ್ ಟು ಆಯಿಲಿ ಸ್ಕಿನ್ ಎಲ್ಲರಿಗೂ ಸೂಟೇಬಲ್ ಐತಿ. ಸೊ ನೋಡಿದ್ರಲ್ಲ, ಈಗ ಮುಖ ಎಷ್ಟು ಫ್ರೆಶ್ ಕಾಣಕೈತು. ಸೊ ಈ ಸಮ್ಮರ್ ಸೀಸನ್ ಒಳಗೆ ನಮಗೆ ಸನ್ಸ್ಕ್ರೀನ್ ಮತ್ತು ಉಪ್ಟನ್ ಡಿಟ್ಯಾನ್ ಫೇಸ್ ಪ್ಯಾಕ್ ಎರಡೂ ಭಾಳ ನಮ್ಮ ಸ್ಕಿನ್ಗಾಗಿ ಬೇಕಾಗಿದ್ದ ಪ್ರಾಡಕ್ಟ್ಸ್ ಅಂತಲೇ ಹೇಳ್ತೀನಿ, ಬೆನಿಫಿಷಿಯಲ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ತೀನಿ. ಸೊ ನಿಮಗೂ ಏನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೀನಿ. ನನ್ನ ಕೂಪನ್ ಕೋಡ್ ಶ್ರೀದೇವಿ 2025ನ ನೀವು ಮಮಾರ್ತ್ ಆ್ಯಪ್ ಮತ್ತು ವೆಬ್ಸೈಟ್ ಮೇಲೆ ಯೂಸ್ ಮಾಡಿದ್ರೆ ಮತ್ತು ನಿಮಗೆ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಸಿಗ್ತೈತಿ. ಹಂಗೆ ಈ ಪ್ರಾಡಕ್ಟ್ಸ್ ಅಮೆಝಾನ್, ನೈಕಾ, ಪರ್ಪಲ್, ಫ್ಲಿಪ್ಕಾರ್ಟ್ ಮತ್ತು ನಿಮ್ಮ ನಿಯರೆಸ್ಟ್ ಸ್ಟೋರ್ಸ್ ಒಳಗೂ ಅವೈಲೇಬಲ್ ಅದಾವೆ. ಸೊ ಹಿಂಗಾಗಿ ನೆಕ್ಸ್ಟ್ ಟೈಮ್ ನೀವು ಯಾವುದಾದ್ರೂ ನಿಯರೆಸ್ಟ್ ಸ್ಟೋರ್ಸ್ ಒಳಗೆ ಮಮಾರ್ತ್ ಪ್ರಾಡಕ್ಟ್ಸನ್ನು ನೋಡಿದ್ರಿ ಅಂದರೆ ನನಗೆ ಮೆಸೇಜ್ ಅವ್ರು ಕಮೆಂಟ್ ಮಾಡಿ ತಿಳಿಸ್ರಿ. ಅವಿ ಕ್ಯಾದ್ದು ಗುಡ್ ಮಾರ್ನಿಂಗ್ ಅವಿ. ಅವಿಗೆ ಇಕ್ಕಡ್ ಬಲ ಒಂಚೂರ. ಆಯ್ 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 ಆಯ್. ಈಗ ಮದ್ವೆಗೆ ಹಾಲಿಗೆ ಹೋಗಬೇಕು. ಈಗ ಸದ್ಯ ನಾವು ಮನೆಯಾಗ ಇದೀವಿ. ಸೊ ಹಿಂಗಾಗಿ ನಾವೆಲ್ಲ ರೆಡಿ ಆಗಬೇಕು. ಫಸ್ಟ್ ನಾನು ಇಲ್ಲಿ ಈಗ ಸಾನುಗೆ ರೆಡಿ ಮಾಡಾಕತ್ತೀನಿ. ಏನೋ ಕಾರ್ಯಕ್ರಮ ಇರಲಿ ಅಥವಾ ಎಲ್ಲಿ ಹೊರಗೆ ಹೋಗಲಿ, ನಾನು ಫಸ್ಟ್ ನನ್ನ ರೂಢಿ ಏನಂದ್ರೆ ಫಸ್ಟ್ ಚಿಕ್ಕು ಸಾನುಗೆ ರೆಡಿ ಮಾಡಿನ ನಾನು ರೆಡಿ ಆಗ್ತೀನಿ. ಹೀಗಾಗಿ ಸಾನುಗೆ ರೆಡಿ ಮಾಡಾಕತ್ತೀನಿ. ಮತ್ತು ಸ್ಪೆಷಲಿ ಇಂಥವು ಮದುವೆ ಅದು ಕಾರ್ಯಕ್ರಮ ಇದ್ದು ಅಂದ್ರೆ ನಾನು ಸಾನುಗೆ ರೆಡಿ ಮಾಡುವಾಗ ನನಗೆ ಭಾಳ ಖುಷಿ ಬರ್ತೈತಿ. ಏನು ಹಾಕಲಿ ಏನು ಬೇಡಲಿ ಅನ್ನೋರ್ಗತ್ಲೆ ಆಗ್ಬಿಡ್ತೈತಿ. ಒಂಥರ ಕ್ಲಿಪ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಬಳಿ ಆಗಿರ್ಬೋದು, ಟಿಕ್ಲಿ ಆಗಿರ್ಬೋದು, ಎಲ್ಲ ಒಂಥರ ಇದು ಹಾಕೋನೇನ ಅದು ಹಾಕೋನೇನ, ಇದು ಹಾಕಿದ್ರೆ ಹೆಂಗೆ ಕಾಣ್ತೈತಿ, ಅದು ಹಾಕಿದ್ರೆ ಹೆಂಗೆ ಕಾಣ್ತೈತಿ, ಈ ರೀತಿ ಎಲ್ಲ ವಿಚಾರ ಮಾಡ್ಕೋತ ನಾನು ಆಕಿಗೆ ರೆಡಿ ಮಾಡ್ತೀನಿ. ಮತ್ತು ಹೆಣ್ಮಕ್ಳು ಹುಟ್ಟ ಮೇಲೆ ಹಿಂಗೆ ಆಗ್ತೈತಿ. ಅವ್ರಿಗೆ ಎಷ್ಟು ರೆಡಿ ಮಾಡಿದ್ರು, ಅವ್ರಿಗೆ ಎಷ್ಟು ಸಾಮಾನು ತಂದ್ರೂ ಒಂಥರ ಕಡಿಮೆನ ಅಂತ ಅನಿಸ್ತೈತಿ. ಗಂಡಸ್ ಮಕ್ಕಳದು ಹಂಗನ ಖುಷಿ ಇರ್ತೈತಿ. ಬಟ್ ಆದರೂ ಹೆಣ್ಣು ಹುಡುಗಿಯರ್ದೊಂದು ಸ್ವಲ್ಪ ಏನಪ್ಪ ಉಟ್ಕೊಳ್ದು ತೊಟ್ಕೊಳ್ದು ಅವೆಲ್ಲ ಖುಷಿ ಒಂದು ಸ್ವಲ್ಪ ಬೇರೆ ಬೇರೆ ಇರ್ತೈತಲ್ಲ, ಒಂದು ಸ್ವಲ್ಪ ಜಾಸ್ತಿ ಸಾಮಾನು ಆಗ್ತೈತಿ. ಹೀಗಾಗಿ ಚಿಕ್ಕುನ ಆಲ್ರೆಡಿ ರೆಡಿ ಮಾಡಿ ಕಳ್ಸೀನಿ. ಶ್ವೇತಾನು ಅದ್ವಿಕನ್ ರೆಡಿ ಮಾಡ್ಯಾಳು. ಸೊ ನಮ್ಮ ಸಾನುಗೂ ಈಗ ಜಸ್ಟ್ ರೆಡಿ ಮಾಡೀನಿ. ಇದು ನಮ್ಮ ಸಾನುನ್ ಮ್ಯಾರೇಜ್ ಡೇ ಡ್ರೆಸ್. ಕೈ ತಳಗ್ ಮಾಡ್ಲಾ? ಸೊ ಸಾನ ಹೆಂಗೆ ಕಾಣತ್ತ ನೋಡ್ರಿ. ಹಾಂ, ಎಸ್ ನಾ ರೆಡಿ ಆಗ್ತೇನೆ ಪಟ. ಫೈನಲಿ ನಾವು ಈಗ ಹೊಂಟಿವಿ ಏನಂತಾರದ ಕಾರ್ಯಾಲಯಕ್ಕೆ. ನೋಡ್ರಿ, ಅರ್ಧ ಮುರ್ದ ರೆಡಿ ಆಗ್ಯಾವ ಎಲ್ಲರೂ. ಯಾಕಂದ್ರೆ ಆ್ಯಕ್ಚುಲಿ ನಾವು ದೇವ್ರಕ್ಕೆ ಸ್ಕಿಪ್ ಮಾಡಿ ಡೈರೆಕ್ಟ್ ಮದ್ವೆಗೆ ಹೊಂಟಿವಲ್ಲ. ಸೊ ಹಿಂಗಾಗಿ ನಾವು ಯಾರೂ ನಾಷ್ಟ ಮಾಡಿಲ್ಲ. ದೊಡ್ಡವ್ರದ್ದು ಹೆಂಗಾರೆ ಆಗ್ಬೋದು, ಸಣ್ಣವು ಪಾಪ ನಮ್ಮ ಸಣ್ಣ ಕೂಸುಗಳಿಗೆ ಹೊಟ್ಟೆ ಹಸಿತಾವು. ಹಿಂಗಾಗಿ ಬರ ತಯಾರಾಗಿ ಟ್ರೈ ಮಾಡಿದ್ವಿ. ಆದರೆ ಭಾಳ ತಡಗಾಕಾಯ್ತು. ಹಿಂಗಾಗಿ ನೋಡ್ರಿ, ನಾ ಕಿವ್ಯಾನು ಸಕಟ್ ಹಾಕೊಂಡಿಲ್ಲ, ಒಂದು ಟಿಕ್ಲಿ ಹಚ್ಕೊಂಡು ಸೀರೆ ಉಟ್ಕೊಂಡು ನಡಿದಾಳ. ಮದುವೆ ಅಂದ್ರೆ ಹಂಗ ಇರ್ತಾವ, ಒಂದು ಹಚ್ಕೊಳ್ದು ಒಂದಿಲ್ಲ ಓಡಿ ಹೋಗೋದು ಹಂಗ. ಸೊ ಚಲೋ, ಈಗ ಎಲ್ಲರೂ ಹೋಗ್ತೀವಿ ಕಾರ್ಯಾಲಯಕ್ಕೆ. ಅಲ್ಲಿ ಹೋದ್ಮೇಲೆ ರೆಡಿ ಆಗ್ಬೇಕು ಅಂತ ನನ್ನ ಪ್ಲಾನ್ ಐತಿ. ಬಟ್ ನೋಡೋಣ ಅಲ್ಲರ ಆಗ್ತೈತೆ ಇಲ್ಲ ಹಿಂಗ ಮದ್ವೆ ಆಗ್ತೈತೆ ನಾನಂತ ಕಿವ್ಯಾಂದಿಲ್ದ ಕೊಳಾಗಿಲ್ದ ಅದಲ್ಲ. ಮ್ಯಾರೇಜ್ ಹಾಲಿಗೆ ಬಂದು ಕುಳೆ ಪಟ್ಟಂತ ನಾನು ಮ್ಯಾಲೆ ರೂಮ್ ಒಳಗೆ ಹೋಗಿ ರೆಡಿಯಾಗಿ ಬನ್ನಿ ಅಂದರೆ ರೆಡಿ ಆಗಕ್ಕೆ ಮ್ಯಾಲೆ ರೂಮ್ಸ್ ಇತ್ತು. ಸೊ ಯಾಕಂದರೆ ನಾನು ಮನೆಯಿಂದ ಬರಬೇಕಾದ್ರೆ ಏನೂ ಜ್ಯುವೆಲರಿ ಹಾಕ್ಕೊಂಡೇ ಇರಲಿಲ್ಲ. ಹಿಂಗಾಗಿ ಬಡ ಜ್ಯುವೆಲರಿ ಹಾಕ್ಕೊಂಡು ಬನ್ನಿ. ಮತ್ತು ನನಗೆ ರೆಡಿ ಆಗೋಕ್ಕೆ ಶ್ವೇತಾಂದು ಭಾಳ ಹೆಲ್ಪ್ ಆಯಿತು. ಸೊ ಇಬ್ಬರು ಬಂದ್ವಿ. ಆಲ್ರೆಡಿ ನಾವು ರೆಡಿಯಾಗಿ ಬರೋ ತನಕ ಮಿಲಿಂದ್ ಮತ್ತು ಗೀತಾ ಇಬ್ಬರೂ ಸ್ಟೇಜ್ ಮೇಲೆ ಬಂದಿದ್ದರು. ಅಂದ್ರೆ ಅವ್ರದ್ದು ಚಂದ ಮಸ್ತ್ ಎಂಟ್ರಿ ಆಯಿತು. ಬಟ್ ಆ ಎಂಟ್ರಿ ಶೂಟ್ ನನಗೆ ತೊಗೊಳಕ್ಕಾಗಲಿಲ್ಲ, ಯಾಕಂದರೆ ನಾನು ರೆಡಿ ಆಗಾಕತ್ತಿದ್ನಿ. ಸೊ ಆಲ್ರೆಡಿ ಇಲ್ಲಿ ಮ್ಯಾರೇಜ್ ರಿಸೆಪ್ಷನ್ ಕಾರ್ಯಕ್ರಮ ಸ್ಟಾರ್ಟ್ ಆಗೈತಿ.
ಇಲ್ಲ ಅಲ್ಲ ನೋಡ್ಕೊಬೋದು. ಗುರುಕ್ಕೆ ಹೇರ್ ಸ್ಟೈಲ್ ಯಾರು ಮಾಡ್ರು? ಮಸ್ತ್ ಆಗೈತೆ, ಚಂದ ಕಾಣ. ನಾನು ಬ್ರಾಚ್ ತೊಗೊಂಬಂದಿದ್ದೀನ ಈ ಸೀರೆ ಹೇಳಿ ಮಾಡ್ಸೋಣ. ಹೌದು, ಯಾರ ಕಡೆ? ನಮ್ಮ ಗೆಳತಿ ಕಡೆ ಕಲರ್ ಕಾಂಬಿನೇಷನ್ ಯಾವ್ದು ಹೇಳ್ತೀವಿ ಅದು ಕೊಡ್ಬಾರ್ದು. ಹೌದು, ಈ ಕಾಂಬಿನೇಷನ್ ನಾ ಸೆಲೆಕ್ಟ್ ಮಾಡಿ. ಭಾರಿ ಕಾಣ. ಹಂಗೆ ನೋಡಿದ್ರೆ ನಮ್ಮ ಚಿಕ್ಕು ಯಾವಾಗಲೂ ಶಾಂತ ಇರ್ತಾನೋ, ಯಾವಾಗಲೂ ಆಟ ಆಡ್ಕೊಂಡಿರ್ತಾನೋ. ಬಟ್ ಇವತ್ತು ಕರೆಕ್ಟ್ ಮದ್ವೆ ದಿನಾನ ಏನಾಗಿತ್ತು ಅಂತನೋ ಗೊತ್ತಿಲ್ಲ. ಏನೋ ಅವನಿಗೆ ನಿದ್ದೆ ಕರೆಕ್ಟ್ ಆಗಿರಲಿಲ್ಲೋ ಏನಾಗಿರಲಿಲ್ಲೋ ಗೊತ್ತಿಲ್ಲ. ಭಾಳ ಅಂದ್ರೆ ಭಾಳ ಕಡೆ ಕೈ ಹಿಡಿಯಾಕತ್ತಿದ್ದ. ಆಮೇಲೆ ಒಂದರೆ ನಮ್ಮ ಮಮ್ಮಿ ಕರ್ಕೋಬೇಕು, ಇಲ್ಲಾಂದ್ರೆ ನಾನು ಕರ್ಕೋಬೇಕು, ಇಲ್ಲಾಂದ್ರೆ ವಿನಯ್ ಅವರು ಕರ್ಕೋಬೇಕು. ಸೊ ನಮ್ಮ ಸೈಡ್ದ ಮದ್ವೆ ಇತ್ತಲ್ಲ, ಅಂದರೆ ನಮ್ಮ ಅತ್ತೆನ ಮಗನ ಮದ್ವೆ. ಹೀಗಾಗಿ ನಮ್ಮ ಸೈಡ್ದವ್ರು ಎಲ್ಲ ರಿಲೇಟಿವ್ಸ್ ಬಂದಿರ್ತಾರೆ. ಸೊ ಅವ್ರಿಗೆಲ್ಲ ಭೇಟಿ ಆಗೋದಿರ್ತೈತಿ, ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡೋದಿರ್ತೈತಿ. ಹೀಗಾಗಿ ವಿನಯ್ ಅವರು ನೀನು ಹೋಗಿ ಎಲ್ಲರ ಜೊತೆ ಭೇಟಿ ಆಗು, ಟೈಮ್ ಸ್ಪೆಂಡ್ ಮಾಡು, ನಾನು ಅವ್ನು ಕರ್ಕೋತೀನಿ ಅಂಥೇಳಿ ಪಾಪ ಇಲ್ಲಿ ಎಷ್ಟೋ ತನ ಅವ್ನು ಕರ್ಕೊಂಡು ಆಟ ಆಡ್ಸಕತ್ತಾರು. ಮತ್ತು ನಮ್ಮ ಮಮ್ಮಿ ಕರ್ಕೊಂಡಿದ್ರು. ಬಟ್ ನಮ್ಮ ಚಿಕ್ಕು ಏನಾಗಿತ್ತೋ ಗೊತ್ತಿಲ್ಲ, ಮಮ್ಮಿ ಕಡೆ ಹೋಗಕ್ಕೆ ತಯಾರೇ ಇರಲಿಲ್ಲ. ಹೀಗಾಗಿ ವಿನಯ್ ಅವರು ಲಾಸ್ಟ್ಗೆ ಇರ್ಲಿ ಬಿಡು ನಾನೇ ಕರ್ಕೋತೀನಿ ಅಂತ ಹೇಳಿ ಇಲ್ಲಿ ಅವನೀಗ ಕಿಟಕಿಯಾಗ ಆಟ ಆಡ್ಸಕತ್ತಾರು. ಸೊ ಶಕ್ತಿ ಒಂದು ಸಿಕ್ಕಾಬಟ್ಟೆ ಆಗಾಕತ್ತಿತ್ತು. ಭಾಳ ಕಡೆ ಅಂದ್ರೆ ಭಾಳ ಕಡೆ ಬಿಸಿಲಿತ್ತು. ಸೊ ಹಿಂಗಾಗಿ ಹೆಂಗೋ ಮಾಡಿ ಸ್ವಲ್ಪ ಅವರು, ಸ್ವಲ್ಪ ನಾನು, ಸ್ವಲ್ಪ ನಮ್ಮ ಮಮ್ಮಿ ಹೆಂಗೋ ಮ್ಯಾನೇಜ್ ಮಾಡಾಕತ್ತಿದ್ವಿ. ಬೈ ದ ವೇ, ಮದ್ವೆ ಗದ್ದಲ್ ಒಳಗೆ ಗಡ್ಬಡಿ ಒಳಗೆ ನಿಮಗೆ ನಂದೇನು ಯಾವ ರೀತಿ ರೆಡಿ ಆಗೀನಿ ಅದನ್ನು ಫೈನಲ್ ಲುಕ್ ಶೇರ್ ಮಾಡೋಕ್ಕನ ಆಗಿರಲಿಲ್ಲ. ಹಿಂಗಾಗಿ ಇಲ್ಲೇ ನಾನು ತೋರ್ಸಾಕತ್ತೀನಿ. ಯಾಕಂದ್ರೆ ವಿನಯರು ಚಿಕನ್ ಕರ್ಕೊಂಡರು. ಸೊ ಶೂಟ್ ಮಾಡೋಕ್ಕೆ ಯಾರೂ ಇಲ್ಲ. ಹಿಂಗಾಗಿ ನಾನು ನನಗೆ ಎಷ್ಟು ಪಾಸಿಬಲ್ ಆಗ್ತೈತೆ ಅಷ್ಟು ತೋರ್ಸಾಕತ್ತೀನಿ. ನಂಗೆ ಸ್ವಲ್ಪ ಡಿಫ್ರೆಂಟಾಗಿ ಹೇರ್ ಸ್ಟೈಲ್ ಮಾಡ್ಕೊಳ್ತಿತ್ತು. ಬಟ್ ಟೈಮ್ ಇರಲಿಲ್ಲ. ಹಿಂಗಾಗಿ ಹೆಂಗೆ ಜಮಿಸ್ತು ಹಂಗೆ ಮಾಡ್ಕೊಂಡಿನಿ. ಹೆಂಗೆ ಕಾಣಕತ್ತೀನಿ ಹೇಳ್ರಿ. ಹುಡುಗರ್ದ ಖರೇನ ಏನೂ ಹೇಳಕ್ಕೆ ಬರಂಗಿಲ್ಲ ಅಂತಾರಲ್ಲ, ಖರೇನ ಐತಿ. ನಮ್ಮ ಚಿಕ್ಕು ನೋಡ್ರಿ, ಫೈನಲಿ ನಾನು ಅವನಿಗೆ ಯಾವ್ದು ಮದ್ವೆಗೆ ಡ್ರೆಸ್ ಹಾಕಬೇಕು ಅಂತ ಕರ್ಕೊಂಬಂದಿದ್ನಿ, ತೊಗೊಂಡು ಬಂದಿದ್ನಿ, ಅದನ್ನು ಹಾಕೋಲೇ ಇಲ್ಲ. ಅದು ಒಳಗಿಂದ ಬರೀ ಒಂದು ಟೀ ಶರ್ಟ್ ಪ್ಯಾಂಟ್ ಹಾಕ್ಕೊಂಡನ ಓಡಾಡಕತ್ತ. ಮತ್ತು ಆಗಳೇನ ಹೇಳಿದ್ನಲ್ಲ ಎಷ್ಟೊತ್ತು ವಿನಯವರು ಕರ್ಕೊಂಡಿದ್ರು. ಈಗ ನೋಡ್ರಿ ನಾನು ಕರ್ಕೊಂಡೀನಿ. ಅವು ಅಕ್ಕಿ ಕಾಳೇನು ಇರ್ತಾವಲ್ಲ ಕಲರ್ಫುಲ್ ಮಾಡಿ ಇಟ್ಟಿರ್ತಾರಲ್ಲ, ಅವು ಅವನಿಗೆ ಭಾಳ ಕಡೆ ಸೇರ್ತು. ಹೀಗಾಗಿ ಸ್ಟೇಜ್ ಮೇಲೆ ಅಲ್ಲೇನ ಅಕ್ಕಿ ಕಾಳು ತೊಗೊಂಡು ಆಟ ಆಡಕತ್ತಾನು. ಸೊ ನಾನು ಎಲ್ಲ ಇದನ್ನು ವಾಯ್ಸ್ ಓವರ್ ಮಾಡಿ ನಿಮ್ಮ ಜೊತೆ ಯಾಕೆ ಶೇರ್ ಮಾಡಕತ್ತೀನಿ ಅಂದ್ರೆ, ಆಬ್ವಿಯಸ್ಲಿ ಮ್ಯಾರೇಜ್ ಇರೋದ್ರಿಂದ ಬ್ಯಾಕ್ ಸೈಡ್ ಫುಲ್ ಮ್ಯೂಸಿಕ್ ಇತ್ತು. ಸೊ ನಾನು ಏನು ಮಾತಾಡಿದ್ರು ಏನೂ ಕೇಳಿಸವಾತಾಗಿತ್ತು. ಹೀಗಾಗಿ ವಾಯ್ಸ್ ಓವರ್ ಮಾಡಿ ಅಲ್ಲಿ ಮೆಮೊರೀಸನ್ನು ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಈಗ ಸದ್ಯ ನಾನು ಮಾತಾಡಕತ್ತೀನಲ್ಲ, ಅವ್ರ ಅಂಟಿ ಯಾರು ಅಂದ್ರೆ ಗೀತಾ ಅವರ ಮದರ್, ಗೀತಾ ಅವರ ತಾಯಿ. ಸೊ ಅವರೆಲ್ಲ ಹೇಳಕತ್ತಿದ್ರು ಅಂದ್ರೆ ಮಿಲಿಂದನ್ ಮ್ಯಾರೇಜ್ ಫಿಕ್ಸ್ ಆಗಬೇಕಾದ್ರೆ ನಮ್ಮ ಅತ್ತೆಗಳ ಜೊತೆ ನಮ್ಮ ಮಮ್ಮಿನೂ ಅವ್ರ ಮನೆಗೆ ಹೋಗಿದ್ರು. ಸೊ ಅವಾಗನ ಇವರು ಶ್ರೀದೇವಿ ಅವ್ರ ಅಮ್ಮ ಅಂತ ಹೇಳಿ ಗುರ್ತು ಹಿಡ್ದಿದ್ವಿ, ನಿಮ್ಮ ವ್ಲಾಗ್ಸನ್ನು ನೋಡೀವಿ, ವಿಡಿಯೋಸ್ ನೋಡೀವಿ ಅಂತೆಲ್ಲ ಹೇಳಕತ್ತಿದ್ರು. ಸೊ ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ಯಾವುದಾದ್ರೂ ಹೊಸದಾಗಿ ರಿಲೇಷನ್ ಆದಾಗ ನಾನಾಗೆ ಹೋಗಿ ನನ್ನ ಪರಿಚಯ ಮಾಡೋದಕ್ಕಿಂತ ಆಲ್ರೆಡಿ ಈ ವ್ಲಾಗ್ಸ್ ಥ್ರೂ, ಅಂದರೆ ನಾನು ವ್ಲಾಗ್ಸ್ ಮಾಡೋಕತ್ತು ಭಾಳ ದಿನ ಆಯಿತು. ಸೊ ವ್ಲಾಗ್ಸ್ ಥ್ರೂ ಭಾಳಷ್ಟು ಜನ, ನಂಗೆ ಎಲ್ಲಿ ಹೋದ್ರೂ ಹಿಂಗೆ ಎಕ್ಸ್ಪೀರಿಯನ್ಸ್ ಬರ್ತೈತಿ. ಭಾಳಷ್ಟು ಜನ ಆಲ್ರೆಡಿ ಗುರ್ತು ಹಿಡಿದು ಬಿಡ್ತಾರೆ. ಸೊ ಅದು ಒಂಥರ ಭಾಳ ಖುಷಿ ಫೀಲ್ ಆಗ್ತೈತಿ, ಭಾಳ ಚಲೋ ಅನಿಸ್ತೈತಿ. ಮತ್ತು ಆಲ್ರೆಡಿ ಅವರು ವ್ಲಾಗ್ಸ್ ನೋಡೋದ್ರಿಂದ ಆಲ್ರೆಡಿ ಅವ್ರಿಗೆಲ್ಲ ನನ್ನ ಲೈಫ್ ಬಗ್ಗೆ ಗೊತ್ತಿರ್ತೈತಿ. ಸೊ ಹಿಂಗಾಗಿ ಯಾರೂ ಪರಿಚಯ ಇಲ್ದವ್ರಿಗತ್ಲ ಅಂತ ಅನ್ಸಂಗೇ ಇಲ್ಲ. ಎಷ್ಟೊಂದು ದಿನ ಆಯಿತು ನಮ್ಮದು ಆಲ್ರೆಡಿ ಎಲ್ಲ ಭಾಳ ಪರಿಚಯ ಇದ್ದವ್ರಿಗತ್ಲನ ನಾವು ಮಾತಾಡ್ತೀವಿ. ಸೊ ಹೀಗಾಗಿ ಅದು ಒಂದು ನನಗೆ ಭಾಳ ಫ್ಯಾಮಿಲಿಯರ್ ಫೀಲ್ ಆಗ್ತೈತಿ, ಭಾಳ ಟಚ್ ಆಗ್ತೈತಿ. ಸೊ ನನಗೆ ಅವ್ರ ಮಮ್ಮಿ ಜೊತೆ ಭೇಟಿಯಾಗಿ ಮಾತಾಡಿ ಭಾಳ ಖುಷಿ ಆಯಿತು. ಇಷ್ಟೊತ್ತನ ಬಂದವ್ರ ಗೆಸ್ಟ್, ರಿಲೇಟಿವ್ಸ್, ಮಿಲಿಂದನ್ ಫ್ರೆಂಡ್ಸ್ ಎಲ್ಲರೂ ಭೇಟಿಯಾಗಕತ್ತಿದ್ರು. ನಾವೇನು ಮನೆಯವ್ರು ಅದೀವಿ, ಹೀಗಾಗಿ ಆರಾಮ್ಸೆ ಲಾಸ್ಟಿಗೆ ಭೇಟಿಯಾಗಿ ವಿಶ್ ಅದು ಮಾಡಿದ್ರೆ ಆಯಿತು ಅಂತ ನಿಂತಿದ್ವಿ. ಸೊ ಫೈನಲಿ ಈಗ ನಾವು ಸ್ಟೇಜ್ ಮೇಲೆ ಬಂದೀವಿ ನಮ್ಮ ಹೊಸ ಮ್ಯಾರಿಡ್ ಕಪಲ್ಗೆ ವಿಶ್ ಮಾಡೋಕ್ಕೆ. ಸೊ ಹೊಸ ಮ್ಯಾರಿಡ್ ಕಪಲ್ ಹೆಂಗೆ ಕಾಣಕತ್ತಾರು ಇಬ್ಬರು ಹೇಳ್ರಿ ನೀವು ಎಲ್ಲರೂ. ಮಿಲಿಂದ್ ಮತ್ತು ಗೀತಾ. ಮಿಲಿಂದ್ ನನ್ನ ಕಝಿನ್. ಸೊ ಆಲ್ರೆಡಿ ಅವ ಡಾಕ್ಟರ್ ಅದಾನಂತ ಹೇಳೀನಿ, ಗೀತಾನು ಡೆಂಟಿಸ್ಟ್ ಅದಾಳು. ಸೊ ಆಲ್ರೆಡಿ ನಾನು ಮಿಲಿಂದನ ಕ್ಲಿನಿಕ್ ಬಗ್ಗೆ ವ್ಲಾಗು ನಿಮ್ಮ ಜೊತೆ ಡೀಟೇಲಾಗಿ ಶೇರ್ ಮಾಡೀನಿ. ಸೊ ನೀವು ಎಲ್ಲರೂ ಈ ಹೊಸ ಮ್ಯಾರಿಡ್ ಕಪಲ್ಗೆ ವಿಶ್ ಮಾಡಿರಿ, ಭಾಳಷ್ಟು ಬ್ಲೆಸ್ಸಿಂಗ್ಸ್ ಕೊಡ್ರಿ. ಇವ್ರದ್ದು ಮುಂದಿನ ಮ್ಯಾರಿಡ್ ಲೈಫ್
ಭಾಳ ಅಂದ್ರೆ ಭಾಳ ಮಸ್ತ್ ಹ್ಯಾಪಿ, ಭಾಳ ಚಲೋ ಆಗಲಿ. ಮತ್ತು ಅವ್ರು ಅಂದ್ಕೊಂಡು ಅವ್ರ ಒಂದು ಮ್ಯಾರೇಜ್ ಗೋಲ್ಸ್, ಕಪಲ್ ಗೋಲ್ಸ್ ಎಲ್ಲನೂ ಕಂಪ್ಲೀಟ್ ಆಗಿ ಅವ್ರಿಗೆ ಒಂದು ಚಲೋ ಲೈಫ್ ಸಿಗಲಿ ಅಂತ ಹೇಳಿ ವಿಶ್ ಮಾಡಿರಿ. ಈಗ ನೀವು ನೋಡಾಕತ್ತೀರಿ ನನ್ನ ತವರ ಮನೆ ಬೆಳಗ. ಅವರೆಲ್ಲರೂ ಸ್ಟೇಜ್ ಮೇಲೆ ಬಂದಾರು. ನಮ್ಮ ಮಮ್ಮಿ, ಗಿರಿ, ಮಯ್ಯು, ಶ್ವೇತಾ. ಸೊ ಎಲ್ಲರೂ ನಮ್ಮ ಅತ್ಯಾಗ ಎಲ್ಲ ನಮ್ಮ ಮಮ್ಮಿ ಅದು ತವ್ರ ಮನೆಯವ್ರು ಆಗಬೇಕಲ್ಲ. ಸೊ ಹೀಗಾಗಿ ತವ್ರ ಮನೆದೊಂದು ಸ್ಪೆಷಲ್ ಆಯಾರಿ ಅಂತ ಇರ್ತೈತಿ. ಸೊ ಅದನ್ನೆಲ್ಲ ಮಾಡಾಕತ್ತಾರು. ಹೊಸ ಮ್ಯಾರಿಡ್ ಕಪಲ್ಗೆ ವಿಶ್ ಮಾಡಿ ಬ್ಲೆಸ್ಸಿಂಗ್ಸ್ ಕೊಡಾಕತ್ತಾರು. ಮತ್ತು ಒಂದು ಸ್ವಲ್ಪ ನಮ್ಮ ಅತ್ಯ, ನಮ್ಮ ಮಮ್ಮಿ ಎಲ್ಲರೂ ಇಮೋಷ್ನಲ್ ಆಗಿದ್ದರು. ಯಾಕಂದರೆ ನಮ್ಮ ಪಪ್ಪ ಇಲ್ಲ. ಸೊ ನಮ್ಮ ಪಪ್ಪ ಇರ್ತಿದ್ರಂದ್ರೆ ಇದನ್ನೆಲ್ಲ ಖುಷಿಲೇ ನೋಡ್ತಿದ್ರು, ಖುಷಿಲೇ ಎಂಜಾಯ್ ಮಾಡ್ತಿದ್ರು. ಸೊ ನಮ್ಮ ಪಪ್ಪ ಇರಬೇಕಾಗಿತ್ತು ಅಂತ ಹೇಳಿ ಒಂದು ಸ್ವಲ್ಪ ನೆನೆಸ್ಕೊಂಡು ಎಲ್ಲ ಫುಲ್ ಇಮೋಷ್ನಲ್ ಆಗಿದ್ದರು. ಹಂಗೆ ನೋಡಿದರೆ ಎಲ್ಲ ಕಸಿನ್ಸ್ ಅಷ್ಟನ್ನು ಕ್ಲೋಸ್ ಅದಾರು, ಅಷ್ಟನ್ನು ಅವ್ರ ಜೊತೆ ಸ್ಪೆಷಲ್ ಅಟ್ಯಾಚ್ಮೆಂಟ್ ಐತಿ. ಬಟ್ ಮಿಲಿಂದನ ಜೊತೆ ಒಂದು ಇನ್ನೂ ಸ್ಪೆಷಲ್ ಅಟ್ಯಾಚ್ಮೆಂಟ್ ಯಾಕಪ್ಪ ಅಂದ್ರೆ, ಮಿಲಿಂದ್ ಫ್ರಮ್ 1st ಸ್ಟ್ಯಾಂಡರ್ಡ್ ಟು 5th ಸ್ಟ್ಯಾಂಡರ್ಡ್ ಮಿರರ್ಸ್ ಒಳಗೆ ಬೆಳೆದಾನು. ಸೊ ಹೀಗಾಗಿ ಸಣ್ಣಾಗಿರ್ತಾಗಿಂದ ಒಂದು ಎಜುಕೇಷ್ನಲ್ ಬೇಸ್ ಏನು ಸ್ಟಾರ್ಟ್ ಆಗ್ತೈತಲ್ಲ, ಅದು ಮಿರರ್ಸ್ದಿಂದ ಸ್ಟಾರ್ಟ್ ಆಗೈತಿ. ಸೊ ಹೀಗಾಗಿ ಆವಾಗ ನಮ್ಮ ಮಮ್ಮಿ ಪಪ್ಪ ಅವನಿಗೆ ಜಾಸ್ತಿ ಕ್ಲೋಸ್ ಇದ್ದರು. ಅಂದರೆ ಈಗೂ ಅದಾರು, ಬಟ್ ಆವಾಗ ಸಣ್ಣಾಗಿರ್ತಾಗಿಂದ ಹೇಳಕತ್ತೀನಿ. ಹೀಗಾಗಿ ಸ್ವಲ್ಪ ನಮ್ಮ ಪಪ್ಪನ ನೆನೆಸ್ಕೊಂಡು ನಮ್ಮ ಪಪ್ಪನೂ ಇರಬೇಕಾಗಿತ್ತು ಅಂತ ಹೇಳಿ ಒಂದು ಸ್ವಲ್ಪ ಇಮೋಷ್ನಲ್ ಆಗಿದ್ರು. ಬಟ್ ಹ್ಯಾಪಿ ಇಮೋಷ್ನಲ್ ಅಂತಲೇ ಹೇಳೋನು. ಬಿಕಾಸ್ ಯಾರು ಹಿರಿಯರು ಇರ್ತಾರಲ್ಲ ಅವ್ರದ್ದೆಲ್ಲರದು ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಇರತೈತಿ ಅಂತ ನನಗೆ ಅನ್ನಿಸ್ತೈತಿ. ಸೊ ಹೀಗಾಗಿ ಈ ರೀತಿ ಎಲ್ಲ ಮೂಮೆಂಟ್ಸ್ ನಡೆದಿತ್ತು. ನನಗೂ ಯಾಕೋ ಗೊತ್ತಿಲ್ಲ, ಈ ಮೂಮೆಂಟ್ ನೋಡುವಾಗ ಮತ್ತೊಮ್ಮೆ ಸ್ವಲ್ಪ ಇಮೋಷ್ನಲ್ ಫೀಲ್ ಆಗಕತ್ತೈತಿ. ಎಷ್ಟಾದರೂ ಒಂದು ಫಾದರ್ ಫಿಗರ್ ಅಂತ ಇರತೈತಿ. ಸೊ ಅವಾಗವಾಗ ಈ ಥರ ದೊಡ್ಡ ದೊಡ್ಡ ಕಾರ್ಯಕ್ರಮ ಆದಾಗದು ನೆನಪಾಗ್ತೈತಿ. ಯಪ್ಪ ಬಿಸಿಲು 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 ಇಂಥ ಮೇಕಪ್ ಮಾಡಿಕೊಂಡು ಸೀರೆ ಉಟ್ಕೊಂಡು ಮಕ್ಕಳನ್ನ ಕರ್ಕೊಂಡು ಹಸಿ ಆಯ್ತು. ಚೇಂಜ್ ಮಾಡಲಿ, ಡ್ರೆಸ್ ಚೇಂಜ್ ಮಾಡಲಿ. ಆಯ್ತು ನೋಡಿ, ಮದ್ವೆ ಮಾಡೋದು ಅಂದ್ರೆ ಒಂದು ದೊಡ್ಡ ಇದನ್ನ. ಫಸ್ಟ್ ಇದು ಜ್ಯೂಸ್ ಕುಡಿ, ಆಮೇಲೆ ಹಸಿ ಚೇಂಜ್ ಮಾಡ್ತೇನೆ. ಹಾಂ, ಓಕೆ. ಇಂಥ ಬಿಸಿಲಾಗ ಮಸ್ತ್ ಮಜ್ಜಿಗೆ ಇಟ್ಟಾರು. ಅದೊಂದು ಭಾಳ ಭಾರಿ ಫಸ್ಟ್ ಕ್ಲಾಸ್ ಆಗೈತಿ. ಯಾಕಂದ್ರೆ ಮಜ್ಜಿಗೆ ಕುಡಿದ್ರೆ ಒಂಥರ ಮನಸ್ಸು ತಣ್ಣಗೆ ಆದಂಗೆ ಆಗ್ತೈತಿ. ಚಿಕ್ಕು ಕುಡಿತಿ ಫಸ್ಟ? ಅಲ್ಲಿ ಬಿತ್ತು, ಬಿಡು ಬಿಡು, ಅದು ಬಿಡು. ಏ ಗ್ಲಾಸ್ ಒಳಗಿನ ಕುಡಿ, ಗ್ಲಾಸ್ ಒಳಗಿನ ಕುಡಿಬೇಕು. ಹಾಂ, ಅದು ಒರೆಸ್ತೀನಿ ನಾನು. ಗ್ಲಾಸ್ ಒಳಗಿನ ಕುಡಿ. ಸರ್ ಕುಡಿ ನೋಡೋಣ. ಹಾಂ ಹಾಂ, ಯವ್ವ ಈಗಿನ ಹುಡುಗರದು ಕರೋನ. ಮ್ಯಾರೇಜ್ ಫಂಕ್ಷನ್ ಮುಗೀತು, ಮನೆಗೆ ಹೊಂಟೀವಿ ವಾಪಸ್. ಸೊ ನಮ್ಮ ಅಕ್ಕನ ಮಗಂದ ಅಂದ್ರೆ ಮಿಲಿಂದನ ಮದ್ವೆ ಆಯಿತು. ಚಂದ ಆಯಿತು ಮದ್ವೆ. ಸೊ ಇವತ್ತೇನು ನನಗೆ ಖರೆ ಹೇಳ್ಬೇಕಂದ್ರೆ ಜಾಸ್ತಿ ಏನೋ ವ್ಲಾಗ್ ಮಾಡೋಕ್ಕನ ಆಗಲಿಲ್ಲ. ಯಾಕಂದ್ರೆ ಇವತ್ತೇನು ಗೊತ್ತಿಲ್ಲ, ನಮ್ಮ ಚಿಕ್ಕು ಭಾಳ ಅಂದ್ರೆ ಭಾಳ ಕೈ ಹಿಡ್ದಿದ್ದ. ಹಿಂಗಾಗಿ ಅವನ್ ನೋಡೋದು, ಸಾನೂನ್ ನೋಡೋದು, ನಾವು ರೆಡಿ ಆಗೋದು, ಮ್ಯಾರೇಜ್ ಅಟೆಂಡ್ ಆಗೋದು, ಅದೆಲ್ಲ ಮ್ಯಾರೇಜ್ ಅಟೆಂಡ್ ಆಗೋದು, ಅಲ್ಲಿ ಎಲ್ಲ ಮೂಮೆಂಟ್ಸ್ ಎಂಜಾಯ್ ಮಾಡೋದು. ಮತ್ತು ನಮ್ಮೆಲ್ಲ ರಿಲೇಟಿವ್ಸ್ ಬಂದಿದ್ರು, ನಮ್ಮೆಲ್ಲ ಕಸಿನ್ಸ್ ಬಂದಿದ್ರು. ವ್ಲಾಗ್ ಮಾಡೋದನ್ನ ಮರ್ತೋಗ್ಬಿಡ್ತೈತಿ. ಸೊ ಎಲ್ಲರ ಜೊತೆ ಆಫ್ಟರ್ ಅ ಲಾಂಗ್ ಟೈಮ್ ಭೇಟಿ ಆಗಿರ್ತೀವಿ. ಹಿಂಗಾಗಿ ನಮ್ಗೂ ಮಾತಾಡೋದಿರ್ತೈತಿ ಅವ್ರ ಜೋಡಿ, ಒಂದು ಟೈಮ್ ಸ್ಪೆಂಡ್ ಮಾಡೋದಿರ್ತೈತಿ. ಬಿಕಾಸ್ ಮತ್ತೆ ನಾವು ಈ ರೀತಿ ಮತ್ತೆ ಕಾರ್ಯಕ್ರಮ ಆದಾಗನ ಭೇಟಿ ಆಗ್ತೀವಿ. ಸೊ ಹಿಂಗಾಗಿ ವ್ಲಾಗ್ ಮಾಡೋದು ನಮಗೆ ನೆನ್ಪೊಳಂಗಿಲ್ಲ, ವ್ಲಾಗ್ ಮಾಡೋದನ್ನ ಉಳಿದು ಬಿಡ್ತೈತಿ. ಹಿಂಗಾಗಿ ಎಷ್ಟು ಪಾಸಿಬಲ್ ಆಗ್ತೈತಿ ಅಷ್ಟು ನಾನು ತೋರ್ಸಕ್ಕೆ ಟ್ರೈ ಮಾಡೀನಿ. ಹೋಪ್ ಸೊ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಿ ಇದನ್ನೆಲ್ಲ. ಮತ್ತು ಮೇ ಬಿ ನಿಮ್ಮದು ಎಲ್ಲ ನಿಮ್ಮ ರಿಲೇಟಿವ್ಸಿಗೆ ಭೇಟಿ ಆದಾಗ ಇದೇ ರೀತಿ ಆಗ್ತಿರ್ಬೋದು. ಸೊ ಜಸ್ಟ್ ಇಲ್ಲೇ ಕಾಗವಾಡ ಒಳಗೆ ಶ್ರೀಫಳ್ ಹೋಟೆಲ್ ಅಂತ ಐತಿ, ಅಲ್ಲಿ ಚಹಾ ಕುಡಿದ್ವಿ. ಇನ್ನು ಸೀದಾ ಬೆಳಗಾವ್ಗೆ ಹೋಗಬೇಕು ನಾನ್ ಸ್ಟಾಪ್. ಎಲ್ಲಿ ಬ್ರೇಕ್ ತೊಗೊಳಲ್ದ ಹೋಗೋರು ಇದೀವಿ. ಹುಡುಗರು ಒಟ್ಟ ಮಲ್ಕೊಂಡಿಲ್ಲ, ಚಿಕ್ಕು ಮತ್ತು ಸಾನು ಒಟ್ಟ ಮಲ್ಕೊಂಡಿಲ್ಲ. ಚೀಕು ಹಂಗ್ ಮಾಡ್ಬಾರ್ದು. ಚೀಕು ಸೊ ಹೋಪ್ಸ್ ಮಲ್ಕೋತಾರ ಅವರು. ಮಲ್ಕೊಂಡ್ರಂದ್ರೆ ಚಲೋ ಆಗ್ತೈತಿ, ಶಾಂತ ಬೆಳಗಾವ್ ತನಕ ಜರ್ನಿ ಆಗ್ತೈತಿ. ಸೊ ಚಲೋ ಹೋಗೋಣ ಬೆಳಗಾವ್ಕ. ನಿನ್ನೆ ಈ ಟೈಮ್ನಾಗ ಭಾಳ ಕೆಟ್ಟಂದ್ರೆ ಭಾಳ ಕೆಟ್ಟ ಮಳೆ ಇತ್ತು. ಇವತ್ತ ಫುಲ್ ಬಿಸಿಲು ಐತಿ. ಚಲೋ ಲೆಟ್ಸ್ ಗೋ.